ಬನ್ನಿ. ಆತ್ಮೀಯ ವೃತ್ತಿ ಬಾಂಧವರೇ, 2025-31 ಪ್ರಾಥಮಿಕ 26-31 ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ರಾಜ್ಯದ ಎಲ್ಲ ತಾಲೂಕುಗಳಲ್ಲೂ ಶಿಕ್ಷಕರ ಸಂಘದ ಚುನಾವಣೆ ನಡೀತಾ ಇದ್ದು. ಅದರಂತೆ ಬಂಗಾರಪೇಟೆ ತಾಲೂಕಲ್ಲೂ ಕೂಡ ನಮ್ಮ ತಾಲೂಕಿಂದ ಚುನಾವಣೆ ಪ್ರಾರಂಭ ಆಗಿದ್ದು, ಚುನಾವಣಾ ಪ್ರಕ್ರಿಯೆಗಳು ಮೊನ್ನೆ ಕೂಡ ನಾಮಪತ್ರಗಳ ಸಲ್ಲಿಕೆ ನಿನ್ನೆ ಆಗಿದೆ. ನಿನ್ನೆ ನಾನು ಬರದೇ ಇರೋದಕ್ಕೋಸ್ಕರಾಗಿ ಈಗ ಅದಕ್ಕೆ ಒಂದು ಸ್ಪಷ್ಟೀಕರಣ ಕೊಡೋದಕ್ಕೋಸ್ಕರಾಗಿ ತಮ್ಮ ಮಾಧ್ಯಮದ ಮುಖಾಂತರ ನನ್ನ ಎಲ್ಲ ತಂಡ ಏನಿದೆ, ತಂಡದ ಮುಖಾಂತರ ಇಡೀ ಶಿಕ್ಷಕರಿಗೆ ಒಂದು ಸಂದೇಶನ ಕೊಡಲಿಕ್ಕೆ ಬಯಸ್ತಾ ಇದ್ದೀನಿ. ಏನು ನಾಮಪತ್ರ ಯಾಕೆ ಆಂಜನೇಯಗೌಡರು ಹಾಕಲಿಲ್ಲ ಅನ್ನೋಂಥದ್ದು ಪ್ರಶ್ನೆಗಳೆಲ್ಲ ಕಡೆನೂ ಉದ್ಭವ ಆಗಿದೆ. ನಾಮಪತ್ರನ ಹಾಕಲಿಕ್ಕೆ ಮೊದಲೇ ನಾನು ತೀರ್ಮಾನ ಮಾಡಿಕೊಂಡಿದ್ದೆ. ಪ್ರತಿ ಸತಿ ಕೂಡ ಇದುವರೆಗೂ ಕೂಡ 10-11 ವರ್ಷ ನಾನು ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೀನಿ. ಯಾವಾಗಲೂ ನಾನೇ ಇರಬೇಕಂತೇನಿಲ್ಲ, ಹೊಸಬರಿಗೆ ಒಂದು ಅವಕಾಶ ಮಾಡಿಕೊಡೋಣ. ಶಿಕ್ಷಕರ ಸಂಘದಲ್ಲೂ ನಾನೇ ಇರಬೇಕು, ನೌಕರ ಸಂಘದಲ್ಲೂ ನಾನೇ ಇರಬೇಕು, ಎಲ್ಲ ಸಂಘಗಳಲ್ಲೂ ನಾನೇ ಇರಬೇಕು ಅಂತ ನಾನು ಬಯಸ್ತಕ್ಕಂಥವನಲ್ಲ. ಪ್ರತಿಯೊಬ್ಬರಿಗೂ ಕೂಡ ನನ್ನ ಜೊತೆ ಇರ್ತಕ್ಕಂಥವ್ರಿಗೂ ಕೂಡ ಅವಕಾಶಗಳನ್ನು ಮಾಡಿಕೊಡ್ಬೇಕು, ಅವರೂ ಕೂಡ ಬೆಳಿಬೇಕು, ಅವರು ಅವಕಾಶ ವಂಚಿತರಾಗಬಾರ್ದು. ಆಂಜನೇಯಗೌಡನು ನಿವೃತ್ತಿ ಹಂಚಿಗೆ ಬರ್ತಾ ಇದೆ. ನೀನು ಕೇವಲ 5 ವರ್ಷ ಇದೆ. 5 ವರ್ಷ ಆದ ನಂತರ ತದನಂತರ ನಿನ್ನ ಜೊತೆಗಿರ್ತಕ್ಕಂಥವ್ರನ್ನ ಯಾರಿಗೆ ಅವಕಾಶ ಕೊಟ್ಟಿದ್ದೆ ಅಂತ ನಾನು ಪ್ರಶ್ನೆ ಮಾಡಿದರೆ ನನ್ನ ಹತ್ರ ಉತ್ತರ ಸಿಗಲ್ಲ. ಹಂಗಾಗಿ ಆ ಉತ್ತರ ಕೊಡಬೇಕು ಅನ್ನೋಂಥ ಉದ್ದೇಶಕ್ಕೋಸ್ಕರಾಗಿ ಇವತ್ತು ನನ್ನ ಒಟ್ಟಿಗೆ ಇವರು ಏನೆಲ್ಲ ಇದ್ದಾರೆ ಇವ್ರಿಗೆಲ್ರಿಗೂ ಕೂಡ ಅವಕಾಶ ಮಾಡಿಕೊಡ್ಬೇಕು ಅನ್ನೋಂಥ ಉದ್ದೇಶದಿಂದ ನಾನು ನಿನ್ನೆ ನಾಮಪತ್ರ ಹಾಕಲಿಕ್ಕೆ ಬರಲಿಲ್ಲ. ಬಂದು ಜೊತೆಯಲ್ಲಿದ್ದು ಹಾಕ್ಬೋದಾಗಿತ್ತಂತ ಪ್ರಶ್ನೆ ಬಂದಾಗ ಇಲ್ಲಿ ಸುಮಾರು ಜನ ನನ್ನ ಮೇಲೆ ಒತ್ತಡ ಇತ್ತು. ಇಲ್ಲ, ನೀನು ಬರಲೇಬೇಕು, ಹಾಕಲೇಬೇಕು ಅಂತ. ಬಂದರೆ ಹಾಕ್ಸ್ತಾರೆ. ಹಾಕಿದಾಗ ಪಾಪ ನನ್ನನ್ನು ನಂಬ್ಕೊಂಡಿರ್ತಕ್ಕಂಥವ್ರಿಗೆ ಅವಕಾಶ ಸಿಗಲ್ಲ. ಇದು ನನ್ನ ಉದ್ದೇಶ. ಹಾಗಾಗಿ ನಾನು ನಾಮಪತ್ರ ಹಾಕಲಿಕ್ಕೆ ನಾನು ಬರಲಿಲ್ಲ. ಅನ್ಯತಾ ಭಾವಿಸಬಾರ್ದು ಈ ವಿಚಾರದಲ್ಲಿ. ಖಂಡಿತವಾಗ್ಲೂ ಇವರೊಟ್ಟಿಗೆ ನಾನು ಇವತ್ತಿಂದ ಏನು ನನ್ನ ತಂಡ ಇದೆ, ನನ್ನ ತಂಡದ ಜೊತೆಗೆ ನಾನು ಇದ್ದು ಇವ್ರಿಗೆಲ್ರಿಗೂ ಕೂಡ ಅವಕಾಶ ನಾವು ಮಾಡಿಕೊಡ್ಲಿಕ್ಕೆ ಎಲ್ಲ ನನ್ನ ಆತ್ಮೀಯ ವೃತ್ತಿ ಬಾಂಧವರಲ್ಲಿ ಮನವಿನ ಮಾಡಿಕೊಡ್ತಾ ಇದ್ದೀನಿ. ನನ್ನ ತಂಡದಲ್ಲಿ ಏನು ಇಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ತುಂಬಿಸ್ತಾರೆ. ಇಲ್ಲಿ ಅವಕಾಶ ಮಾಡಿಕೊಡ್ಬೇಕು ಅನ್ನೋದು ನನ್ನ ಉದ್ದೇಶ. ಅಧ್ಯಕ್ಷರ ಸ್ಥಾನ ಚುನಾವಣೆ ಆದ ನಂತರ ತೀರ್ಮಾನ ಮಾಡ್ತೀವಿ. ಎಲ್ಲರೂ ಕೂತು ಅದನ್ನ ತೀರ್ಮಾನ ಮಾಡ್ತಕ್ಕಂಥ ಕೆಲಸ ಮುಂದಿನ ದಿನಗಳಲ್ಲಿ ನಾವು ಮಾಡ್ತೀವಿ. ಅವತ್ತಿಯಲ್ಲಿ ನಾನೊಬ್ಬನಿದ್ದಾಗ ಇನ್ನೊಬ್ಬರಿಗೆ ಅವಕಾಶ ಸಿಗಲ್ವಲ್ಲ. ನಾನು ಈಗಾಗಲೇ 2 ಸಲ ಇದ್ದೀನಲ್ಲ. ಕಳೆದ ಬಾರಿ ನೌಕರ ಸಂಘ ಚುನಾವಣೆಯಲ್ಲಿ ಕೂಡ ನಾಮಪತ್ರ ಸಲ್ಲಿಸಿದ್ದೆ. ಅವತ್ತು ಕೂಡ ಅವಕಾಶ ನಾನು ಪಡ್ಕೊಳ್ಬೋದಾಗಿತ್ತು. ಅವತ್ತು ನಾನು ಚುನಾವಣೆಗೆ ಸ್ಪರ್ಧಿಸ್ಬೋದಾಗಿತ್ತು. ಅವತ್ತು ನಾನು ಇನ್ನೊಬ್ರು ನನ್ನ ಒಟ್ಟಿಗೆ ಬಂದಿರತಕ್ಕಂಥವ್ರಿಗೆ ಇದರಲ್ಲಿ ಒಂದಿಬ್ಬರಿಗೆ ಅವಕಾಶ ಮಾಡಿಕೊಟ್ಟಾಗ ಎಲ್ಲೋ ಒಂದು ಕಡೆಗೆ ನನ್ನ ಜೊತೆ ಗುಡಿಸ್ಕೊಂಡಿರ್ತಕ್ಕಂಥವ್ರು ಕೂಡ ಪಾಪ ಒಂದು ಅವಕಾಶ ಸಾಮಾಜಿಕ ಕಳಕಳಿಯಿಂದ ಇವತ್ತು ನಾನು ಅವಕಾಶನ ಬಿಟ್ಕೊಟ್ಟಿದ್ದೀನಿ. ಅವತ್ತು ನಾನು ಪಡ್ಕೊಬೋದಾಗಿತ್ತು. ಅವಕಾಶಗಳಿತ್ತು ಅವತ್ತು ಕೂಡ ನನಗೆ. ಇವತ್ತು ಕೂಡ ಎಲ್ಲ ರೀತಿಯಾದಂಥ ಅವಕಾಶಗಳು, ಮುಕ್ತ ಅವಕಾಶಗಳು ನನಗಿತ್ತು. ಆದರೂ ಕೂಡ ನಾನು ಒಟ್ಟಿಗಿರ್ತಕ್ಕಂಥವ್ರು ಬೇರೆಯವ್ರ ಪಾಪ ಅವ್ರಿಗೆ ಅವಕಾಶಗಳು ಸಿಗಲಿ, ಅವರು ಬೆಳೀಲಿ, ಅವರು ಸರ್ವಿಸ್ ಮಾಡಲಿ, ಸೇವೆ ಮಾಡಲಿ, ಶಿಕ್ಷಕ ಸೇವೆ. ಹಾಗಾಗಿ ಈ ಮುಖಾಂತರ ಎಲ್ಲ ಶಿಕ್ಷಕರಲ್ಲೂ ಮನವಿ ಮಾಡಿಕೊಡ್ತಾ ಇರ್ತಕ್ಕಂಥದ್ದು ಇಷ್ಟೇ. ಏನು ಆಂಜನೇಯಗೌಡ ಇವತ್ತು ಚುನಾವಣೆಯಿಂದ ಹೊರಗಿದ ನನ್ನ ಕಾರಣ ಇಷ್ಟೇ. ನನ್ನ ನಂತರ ಏನು ನನ್ನ ಜೊತೆಗೆ ಇವರೆಲ್ಲರೂ ಕೂಡ ನನ್ನ ನೇತೃತ್ವದಲ್ಲಿ ಇವರೆಲ್ಲರೂ ಕೂಡ ಚುನಾವಣೆಯನ್ನು ಸ್ಪರ್ಧಿಸ್ತಾ ಇದ್ದಾರೆ. ನಾನು ಜವಾಬ್ದಾರಿ ತಗೊಳ್ತಾ ಇದ್ದೀನಿ. ಅವರೊಟ್ಟಿಗೆ ನಾನು ಇರ್ತೀನಿ. ಏನು ಹಿಂದೆಯಿಂದ ಸೇವೆ ಮಾಡ್ಕೊಂಡು ಬಂದಿದ್ದೀನಿ ಅದೇ ಸೇವೆನ ಕೂಡ ಇವರೊಟ್ಟಿಗೆ ಸೇರ್ಕೊಂಡು ನಾನು ಮುಂದುವರಿಸ್ತೀನಿ ಅಂತ ಹೇಳ್ತಾ, ದಯವಿಟ್ಟು ಶಿಕ್ಷಕರು ಅನ್ಯತಾ ಭಾವಿಸಬೇಡಿ. ಆಂಜನೇಯಗೌಡ ಕಣದಲ್ಲಿಲ್ಲ ಅಂತ ಬೇರೆ ರೀತಿಯಾದ ತೀರ್ಮಾನನ ತಗೊಂಬಾರ್ದಂತ ನಾನು ಈ ಮುಖಾಂತರ ಮಾನ್ಯ ಎಲ್ಲ ತಾಲೂಕಿನ ಆತ್ಮೀಯ ಶಿಕ್ಷಕ ಬಂಧುಗಳಲ್ಲಿ ನಾನು ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ ತಮ್ಮ ಮುಖಾಂತರ. ಚುನಾವಣೆ 14ನೇ ತಾರೀಕು ಆದಮೇಲೆ ತೀರ್ಮಾನ ಆಗುತ್ತೆ. 14 ಆದಮೇಲೆ ತೀರ್ಮಾನ. ಜನ ಇದ್ದಾರೆ ನಿಮ್ಮ ತಂಡದಲ್ಲಿ? ಇದರಲ್ಲಿ 11 ಜನ ಇದ್ದಾರೆ. 10 ಜನ ಅಂತಿಮ ಕಣದಲ್ಲಿ ಉಳ್ಕೊಳ್ತಾರೆ. 7-3